ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ನಾಡಿನ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದ್ರೆ ಸಂಭ್ರಮ, ಖುಷಿ ಎಲ್ಲವೂ ಮೇಳೈಸುತ್ತೆ. ಈ ವರ್ಷದ ಮಕರ ಸಂಕ್ರಾಂತಿ ಹಬ್ಬವನ್ನ ನಾವು ವಿಶೇಷವಾಗಿ ರಂಗೋಲಿ ಗಾರ್ಡನ್ ಜಕ್ಕೂರಲ್ಲಿ ಆಚರಣೆ ಮಾಡ್ತಿದ್ದೀವಿ. ಅದು ಇಬ್ಬರು ಸೆಲೆಬ್ರಿಟಿಗಳ ಜೊತೆ. ಹಾಗಿದ್ರೆ ಆ ಇಬ್ಬರು ಸೆಲೆಬ್ರಿಟಿಗಳು ಯಾರು, ಹೇಗಿರುತ್ತೆ ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬದ ಜೋಶ್ ಅನ್ನೋದನ್ನ ನೀವು ಕಾಯ್ತಾ ಇದ್ದೀರಾ? ಬನ್ನಿ ಹಾಗಿದ್ರೆ. ಸಂಕ್ರಾಂತಿ ಸಂಭ್ರಮ ಶುರುವಾಗಿದೆ. ಬಿಗ್ ಬಾಸ್ ನ ಜೋಡಿಗಳು ನಮ್ ಜೊತೆಗಿದ್ದಾರೆ. ಮೈಕಲ್ ಅಂಡ್ ಇಶಾನಿ ವಿಸ್ತಾರ ನ್ಯೂಸ್ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನ ಸ್ಪೆಷಲ್ ಆಗಿ ಆಚರಿಸ್ತಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮೈಕಲ್, ಹಾಯ್ ಇಶಾನಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಇಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಿಮ್ಗೂ. ಸೊ ನಿಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಹಾಡಿನ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ ಅಲ್ವಾ? ಯಾವ ಹಾಡು ಹಾಡ್ತೀರಾ? ಸಂಕ್ರಾಂತಿ ಹಾಡು ಸ್ಟಾರ್ಟ್ ಮಾಡ್ತಾರೆ. ಇಶಾನಿ ಶುರು ಮಾಡ್ತಾರೆ. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು, ಎಳ್ಳು ಬೆಲ್ಲ ಬೀರಾಯಿತು, ಕೊಟ್ಟು ತಗೋ ಮಾತಾಯ್ತು. ಸಂಕ್ರಾಂತಿ ಹಬ್ಬದ ಖುಷಿಯನ್ನ ಇಬ್ರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಮೈಕಲ್ ಹೇಗಿದೆ? ಇಶಾನಿ ಹೇಗಿದೆ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ಅಂಡ್ ಇವಾಗ ಮನಸ್ಸಲ್ಲಿ ಅವರು ನೆಮ್ಮದಿ ಕೂಡ ಇದೆ. ಒಳಗಡೆ ತುಂಬಾ ಸ್ಟ್ರೆಸ್ ಜಾಸ್ತಿ ಇತ್ತು. ಇಶಾನಿ ನೋಡ್ಕೊಂಡು ಹೇಳ್ತಿದ್ದೀರಾ ಏನಕ್ಕೆ? ಸ್ಟ್ರೆಸ್ ಕೊಟ್ಟಿದೆ ಇಶಾನಿ. ಇಶಾನಿ ಹೆಂಗಿದೆ ಲೈಫ್? ಸಕ್ಕತ್ತಾಗಿದೆ. ಲೈಕ್ ಐ ಆಮ್ ಎಂಜಾಯಿಂಗ್ ಲೈಫ್. ಓಕೆ, ಮಕರ ಸಂಕ್ರಾಂತಿಗೆ ಇಬ್ರು ಕೂಡ ಜೊತೆಯಾಗಿ ವಿಸ್ತಾರ ನ್ಯೂಸ್ ಜೊತೆಗೆ ಹಬ್ಬವನ್ನ ಆಚರಿಸ್ತಿದ್ದೀರಾ. ಇದೆಷ್ಟು ಖುಷಿ ಕೊಡ್ತೀರಿ? ಇಬ್ರು ಯಾವತ್ತು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ತರ ಹಬ್ಬ ಆಚರಿಸ್ತೀವಿ ಅಂತ? ಈ ತರ ಹಬ್ಬ ಆಚರಿಸ್ತೀನಿ ಅಂತ ಅನ್ಕೊಂಡಿಲ್ಲ. ಈ ತರ ಒಂದು ಜಾಗ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಸೊ ಸೂಪರ್ ಆಗಿದೆ. ಯಾಕಂದ್ರೆ ಮೈಕಲ್ ಹೊರಗಡೆ ಬಂದ್ಮೇಲೆ ಪ್ರೊಫೈಲ್ ನೇಮ್ ಚೇಂಜ್ ಆಗಿದೆ ಅಲ್ವಾ? ಮಣ್ಣಿನ ಮಗ. ಸೊ ಅದೇ ಲುಕ್. ಇಶಾನಿ ಹೆಂಗ್ ಅನ್ಸ್ತಿದೆ ಆ ಲುಕ್ಕಿಗೂ ಈ ಲುಕ್ಕಿಗೂ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಕೇಳಿ ಮೈಕಲ್ ಹೆಂಗ್ ಕಾಣಿಸ್ತಿದೆ ಕೇಳಿ. ಹೆಂಗ್ ಕಾಣಿಸ್ತಾ ಇದ್ದೀನಿ ಇಶಾನಿ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು. ಓಕೆನಾ ಅಂತ ಕೇಳಿ ಇವಾಗ. ಓಕೆನಾ? ಮಣ್ಣಿನ ಮಗ. ಮಣ್ಣಿನ ಮಗನೇ. ಇಶಾನಿ, ನಿಮಗೆ ಹಬ್ಬ ಅಂದ ತಕ್ಷಣ ಏನೆಲ್ಲ ನೆನಪಾಗುತ್ತೆ? ಯಾಕಂದ್ರೆ ನೀವು ಹುಟ್ಟಿದ್ದು ಮೈಸೂರಲ್ಲಿ, ಬೆಳೆದಿದ್ದೆಲ್ಲ ಅಬ್ರಾಡ್ ಅಲ್ಲಿ. ಸೊ ಹಬ್ಬನ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ ಅಂತ? ಸೊ ಯೂಶಲಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡೋದಂದ್ರೆ ಸ್ವೀಟ್ಸ್ ಮತ್ತೆ ಅದೆಲ್ಲ ತಿನ್ನೋದು, ಇಲ್ಲ ಅಂದ್ರೆ ಏನಾದರೂ ಲೈಕ್ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋದು, ಇಲ್ಲ ಅಂದ್ರೆ ಪೂಜೆ ಮಾಡೋದು, ಇಲ್ಲಾಂದ್ರೆ ಅಷ್ಟೇ. ಹಂಗೆ ಸೆಲೆಬ್ರೇಟ್ ಮಾಡೋದು ನಾವು. ಬಟ್ ಯಾವ ಥರ ಹಬ್ಬ ಇರುತ್ತಂತ ಐ ಥಿಂಕ್ ಇದು ಫಸ್ಟ್ ಟೈಮು ನೋಡ್ತಾ ಇರೋದು. ನೋಡೋಣ ಹಿಂಗಿರುತ್ತೆ ಅಂತ. ಈ ಸಲ ಏನ್ ಹಬ್ಬಕ್ಕೆ ಏನ್ ಸ್ಪೆಷಲ್ ಮಾಡಿದೀರಾ? ಏನ್ ಸ್ಪೆಷಲ್ ಮಾಡಿದೆ? ಅಡಿಗೆ ಮಾಡಿದ ಮನೆಯಲ್ಲಿ? ಕೇಳಿ ಮೈಕಲ್, ಈ ಕ್ವೆಶ್ಚನ್ ಬೇಕು. ಅಡುಗೆ ಮಾಡಿದ್ದೀನಿ ಮನೆಯಲ್ಲಿ. ಸ್ವೀಟ್ಸು, ಕಡುಬು, ಇದು ಅದು ಎಲ್ಲ. ಕರಿಯಲ್ವಾ ಮೈಕಲ್ನ? ಕರಿಯಲ್ವಾ? ಪ್ಲೀಸ್ ಬನ್ನಿ. ಬರ್ತೀನಿ. ಕಾರ್ಯಕ್ರಮ ಮುಗಿಸಿದ್ಮೇಲೆ ಇಶಾನಿ ಮನೆಗೆ ಮೈಕಲ್ ವಿಸಿಟ್ ಕೊಡ್ತಾರೆ, ಹಬ್ಬದೂಟ ಮಾಡ್ತಾರೆ. ಹೆಂಗೆ, ಗ್ಯಾರಂಟಿ ಇದೆಯಾ ಮೈಕಲ್? ನೋಡೋಣ. ಅವಳು ಅಡಿಗೆ ಮೇಲೆ ನನಗೆ ಸ್ವಲ್ಪ ಡೌಟ್ ಇದೆ. ಇಲ್ಲ, ಚೆನ್ನಾಗಿ ಮಾಡ್ತಾಳೆ. ನಾನು ಹೋಗ್ತೀನಿ ಅಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ಟೇಸ್ಟ್ ಮಾಡಿದ್ದೀರಾ? ಮಾಡಿದ್ದೀನಿ. ಬಟ್ ಅಡಿಗೆ ಮಾಡಿದ್ದು ಒಂದೇ ದಿನ ನನಗೆ ಗೊತ್ತಾಗಿ ಇಶಾನಿ ಬಂದು ನಾನು ಅಡಿಗೆ ಎಲ್ಲ ಮಾಡಲ್ಲ, ನಾವು ಬಂದು ಬೇರೆ ಕೆಲಸ ಮಾಡ್ತೀನಿ ಅಂತ ಹೋದ್ಲು. ಯಾಕೆಂದ್ರೆ ನಾನು ಒಂದ್ಸತಿ ಅಡುಗೆ ಮಾಡುವಾಗ ಅದು ಎಲ್ಲರಿಗೂ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನು ಅನ್ಕೊಂಡೆ ಓಕೆ ಪಲಾವ್ ಮಾಡೋಣ ಅಂತ. ಏನು ಮಾಡ್ಬಿಟ್ಟೆ, ಎಲ್ಲರೂ ತಿಂದ್ರು. ಅಲ್ಲಿರೋ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಒಳ್ಳೆ ಊಟ ಮಾಡೋದೇ ಕಷ್ಟ. ಅದರಲ್ಲಿ ಬೆಸ್ಟ್ ಮಾಡಿದ್ದಾರೆ. ಮೈಕಲ್ಗೆ ಮಕರ ಸಂಕ್ರಾಂತಿ ಹಬ್ಬ ತುಂಬಾನೇ ಸ್ಪೆಷಲ್. ಹುಟ್ಟಿದ್ದು ತಮಿಳುನಾಡು, ಬೆಳೆದಿದ್ದು ಕರ್ನಾಟಕದಲ್ಲಿ. ತಂದೆ ಆಫ್ರಿಕನ್ಸ್ ಆದ್ರೂ ಕೂಡ ನೀವು ಇಂಡಿಯನ್ ಕಲ್ಚರ್ ಅನ್ನ ಮರ್ತಿಲ್ಲ. ಸದ್ಯಕ್ಕೆ ಪೊಂಗಲ್ ಮತ್ತೆ ಕರ್ನಾಟಕದ ಒಂದಿಷ್ಟು ರೆಸಿಪಿಗಳು ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ ಪೊಂಗಲ್ ಅನ್ನ ಟೇಸ್ಟ್ ಮಾಡಿರ್ತೀರಾ ಸಂಕ್ರಾಂತಿಗೆ. ಇಲ್ಲಿ ಹಬ್ಬದ ಊಟ ಯಾವ ತರ ಮಾಡ್ತೀರಾ ಅಂತ ಮನೆಯಲ್ಲಿ? ಇಲ್ಲಿ ನಾ ಹಬ್ಬ ಊಟನ ಸಂಕ್ರಾಂತಿ ಇಲ್ಲಿ ಬೆಂಗಳೂರು ಬಂದು ನಾ ಸೆಲೆಬ್ರೇಟೇ ಮಾಡಿರ್ಲಿಲ್ಲ, ಒಂದು ಟೈಮು ಮಾಡಿಲ್ಲ. ಸೊ ಇವಾಗಲೇ ಮಾಡಬೇಕು ಈ ವರ್ಷ. ಸೊ ಏನ್ ಸ್ಪೆಷಲ್ ಮಾಡ್ತೀರಾ? ಸ್ವೀಟ್ ಪೊಂಗಲ್ ಮಾಡ್ತೀನಿ. ಸೊ ಹಬ್ಬ ಅಂದ ತಕ್ಷಣ ಈ ಸಲ ತುಂಬಾ ಸ್ಪೆಷಲ್ ಮೈಕಲ್ ಮತ್ತೆ ಇಶಾನಿಗೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಫ್ಯಾನ್ ಸರ್ಕಲ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಫ್ಯಾನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಆ ಫೀಲ್ ಹೆಂಗ್ ಕೊಡ್ತಾ ಇದೆ ಮೈಕಲ್ಗೆ? ತುಂಬಾ ಚೆನ್ನಾಗಿದೆ. ಬಟ್ ಕೆಲವು ಟೈಮ್ ಸ್ವಲ್ಪ ಕಷ್ಟನೂ ಆಗ್ತಾ ಇದೆ. ಇವಾಗ ಈ ಪಂಚೆ ಶರ್ಟ್ ತಗೊಳಕ್ಕೆ ಹೋದಾಗ ಕೂಡ
ಒಂದು ಚಿಕ್ಕ ಕೆಲಸ ಬಂದು ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಯಾಕಂದರೆ ಫ್ಯಾನ್ಸ್ ಎಲ್ಲ ಬರ್ತಾರೆ ಆ್ಯಂಡ್ ಫೋಟೋಸ್ ಎಲ್ಲ ತೊಗೋತಾರೆ. ಆ್ಯಂಡ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅದರಲ್ಲಿ ನಿಂತ್ಕೊಂಡು ಎಲ್ಲರಿಗೆ ಫೋಟೋ ಕೊಟ್ಟು ಬರೋದಕ್ಕೆ ಟೈಮ್ ಆಯಿತು. ಹಬ್ಬಕ್ಕೆ ಏನಾದರೂ ಸ್ಪೆಷಲ್ ನ್ಯೂಸ್ ಕೊಡ್ತೀರಾ? ಏನಾದ್ರು ಪ್ರಪೋಸ್ ಮಾಡ್ತೀರಾ ಮೈಕಲ್? ಪ್ರಪೋಸಲ್ ಎಲ್ಲ ಇಲ್ಲ. ನಾವು ಬರೀ ಫ್ರೆಂಡ್ಸ್ ಅಷ್ಟೇ. ಗುಡ್ ಫ್ರೆಂಡ್ಸ್. ಫ್ರೆಂಡ್ಸ್ ಲವರ್ಸ್ ಆಗ್ತಾರೆ, ಫ್ರೆಂಡ್ಸ್ ಫ್ಯಾಮಿಲಿ ಆಗುತ್ತೆ, ಆಗಬಹುದಾ? ಇಲ್ಲ, ನಾವು ಫ್ರೆಂಡ್ಸ್ ಹೆಂಗೆ ಇರೋಣ ಅಂತ ನಾವು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದೀವಿ. ಒಂದು ನಿರ್ಧಾರ ತಗೊಂಡಿದ್ದೀವಿ ನಾವು. ಫುಲ್ ಕನ್ನಡ ನಿರ್ಧಾರ ತಗೊಂಡಿದ್ದಾರೆ. ಬಿಗ್ ಬಾಸ್ ಜೋಡಿಯನ್ನ ಕರ್ಕೊಂಡು ನಾನು ಶಾನುಭೋಗರ ಮನೆಗೆ ಬಂದಿದ್ದೀನಿ. ಶಾನುಭೋಗರ ಮನೆಗೆ ಎಂಟ್ರಿ ಕೊಟ್ಟಿದ್ದೀರಾ ಹಬ್ಬ ಮಾಡಕ್ಕೆ. ಹೆಂಗ್ ಫೀಲ್ ಕೊಡ್ತಾ ಇದೆ? ತುಂಬಾ ಚೆನ್ನಾಗಿ ಫೀಲ್ ಕೊಡ್ತಾ ಇದೆ. ಆಕ್ಚುಲಿ ಅವ್ರನ್ನ ನೋಡಿ ನನಗೆ ಯಾಕೆ ಹಂಗನ್ಸ್ತು? ಹೌದು, ಆಕ್ಚುಲಿ ಆ ಥರನೇ ಇದೆ. ಈ ಥರನೇ ಮೇ ಬಿ ಮೈಕಲ್ ಅನ್ಸುತ್ತೆ. ಯಾಕೆ ಬೇಗ ಬಂದ್ರಿ ಬಿಗ್ ಬಾಸ್ ಇಂದ ಹೊರಗಡೆ ಅಂತ ಕೇಳ್ತಾ ಇರೋದು. ಫೈನಲ್ಗೆ ಹೋಗ್ಬೇಕಿತ್ತಲ್ವಾ ಅಂತ. ಹೌದು, ಹೋಗ್ಬೇಕಿತ್ತಮ್ಮ. ಎಲ್ಲಿ ನೀವು ಸೇರಿಸಿ ಒಂದು ವೋಟ್ ಮಾಡಿದ್ರೆ ನಾವು ಉಳಿತಿದ್ದೆ. ಸೊ ಯಾವತ್ತಾದ್ರೂ ಶಾನುಭೋಗರ ಮನೆ ಅಂತ ಕೇಳಿದಿರಾ ನೀವು? ಇಶಾನಿ ಕೇಳಿದಿರಾ ಶಾನುಭೋಗರ ಮನೆ ಹಿಂಗಿರುತ್ತೆ, ಈ ತರ ಇರುತ್ತೆ? ಇಲ್ಲ, ಫಸ್ಟ್ ಟೈಮ್ ಆಕ್ಚುಲಿ ಶಾನುಭೋಗರ ಮನೆಗೆ ಬರ್ತಾ ಇರೋದು. ಹೌದು, ಶಾನುಭೋಗರ ಮನೆಗೆ ಬರ್ತಾ ಇರೋದು. ತುಂಬಾ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಸೊ ಇಟ್ಸ್ ನೈಸ್. ಸೊ ನಿಮಗೆ ಏನ್ ಅನ್ಸುತ್ತೆ ಮೈಕಲ್, ಯಾವತ್ತಾದ್ರೂ ಶಾನುಭೋಗರ ಮನೆ ಈ ತರ ಒಂದು ಕಾನ್ಸೆಪ್ಟ್ ಇದೆ ಅಂತಾನೆ ನನಗೆ ಇವಾಗಲೇ ಗೊತ್ತಾಗಿದೆ. ಸೊ ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಹಳ್ಳಿ ಫೀಲಿಂಗ್ ಇದೆ. ಓಕೆ, ಲೆಕ್ಕ ಬರೀತಿದ್ದಾರೆ. ಲೆಕ್ಕದಲ್ಲಿ ಹೆಂಗೆ? ಮ್ಯಾಥ್ಸ್ ಅಲ್ಲಿ ಮೈಕಲ್ ವೀಕಾ ಅಥವಾ? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀನಿ. ಈಗ ಈ ಮನೆಗೆ ಬಂದಿರೋದ್ರಿಂದ ಇಲ್ಲಿ ಕಲ್ಚರ್ ಅಂದ್ರೆ ಹಳ್ಳಿ ಕಲ್ಚರ್ ಅಂತಾನೆ ಅಂತಾರೆ ಇದನ್ನ. ಸೊ ಈ ಬೆಂಗಳೂರಂತ ಸಿಟಿಯಲ್ಲಿ ಇಂತಹ ಕಲ್ಚರ್ ನೋಡೋದು ರೇರ್ ಅಲ್ವಾ? ಸೊ ನಿಮಗೆ ನೀವು ಯಾವತ್ತಾದ್ರೂ ಇಶಾನಿ ಹಳ್ಳಿ ಊರಿಗೆ ಹೋಗಿ ಹಳ್ಳಿಯಲ್ಲಿ ನಿಂತಿರೋದೇನ, ಸ್ಟೇ ಆಗಿರೋದೇನಾದ್ರೂ ಇದೆಯಾ? ಇಲ್ಲ, ಆ ಥರ ಒಂದ್ಸತಿನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ನಾನು ನನ್ ಆ್ಯಕ್ಚುಲಿ ತುಂಬ ಆಸೆ ಇದೆ ಆ ಥರ ನೋಡೋದು. ಲೈಕ್ ಹಳ್ಳಿ ಸ್ಟೈಲು ಹೇಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ನಂಗೆ ಆಸೆ ಇದೆ. ನಾನು ಮಾಡಲೇಬೇಕಂತ ಒಂದು ಪ್ಲ್ಯಾನ್ ಇದೆ. ಈಗ ಇದೆಲ್ಲ ಇಲ್ಲಿ ಎಲ್ಲ ನೋಡಿದ್ಮೇಲೆ ನನಗೂ ಅನಿಸ್ತಾ ಇದೆ, ಓಕೆ ಹಳ್ಳಿಗೆ ಹೋಗ್ಬಿಟ್ಟು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಹಳ್ಳಿ ಕಾನ್ಸೆಪ್ಟ್ ಬಂದಾಗ ನಿಮ್ಗೆ ತುಂಬ ಇಷ್ಟ ಆಗೋದು ಏನು? ನಿಜ ಹೇಳ್ಬೇಕಂದ್ರೆ ಬೆರಣಿ ಬೆರಣಿ ನೋ ತಟ್ಟೋದು ತಟ್ಟೋದು ಐನ ಮೇಳಿ. ಓಕೆ, ಆ ಬೆರಣಿ ತಟ್ಟೋದು. ಈಗ ಮೈಕಲ್ ಹೇಳ್ತಾರೆ, ಹೇಳಿ. ಬೆರಣಿ ತಟ್ಟೋದು. ಓಯ್ಯ, ಬೆರಣಿ ತಟ್ಟೋದು. ಇನ್ನೊಮ್ಮೆ ಹೇಳಿ. ಬೆರಣಿ ತಟ್ಟೋದು. ಓ ಮೈ ಗಾಡ್, ಜಸ್ಟ್ ಸೊ ಇವಾಗ ಒಂದು ಟಾಸ್ಕ್ ಕೊಡ್ತೀನಿ ಕನ್ನಡದ ಬಗ್ಗೆ. ಸೊ ಮೈಕಲ್ ಕನ್ನಡವನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳಿದ್ರು ಬಿಗ್ ಬಾಸ್ಗೆ ಹೋದ್ಮೇಲೆ. ಮಣ್ಣಿನ ಮಗ ಅಂತ ಪ್ರೊಫೈಲ್ ಕೂಡ ಚೇಂಜ್ ಮಾಡ್ಕೊಂಡ್ರು. ಇಷ್ಟೆಲ್ಲ ಆದ್ಮೇಲೆ ಕನ್ನಡವನ್ನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ನೋಡೋಣ. ಇಶಾನಿ ಕೂಡ ಹೇಳಿದ್ದಾರೆ, ನಾನು ಕನ್ನಡದಲ್ಲೇ ರ್ಯಾಪ್ ಸಾಂಗ್ ಮಾಡ್ತಾ ಇದ್ದೀನಿ, ಕನ್ನಡವನ್ನ ಜಾಸ್ತಿ ಕಲಿತಾ ಇದ್ದೀನಿ. ಸೊ ಬಂದ ಮೇಲೆ ಒಂದು 5-6 ಸಾಂಗ್ ರೆಡಿ ಮಾಡಿದ್ದಾರೆ, ಆಲ್ರೆಡಿ 2 ಸಾಂಗ್ ರಿಲೀಸ್ ಮಾಡಿದ್ದಾರೆ. ಸೊ ನೋಡೋಣ, ನಿಮ್ಮಿಬ್ಬರಿಗೆ ಒಂದು ಕಾಂಪಿಟೇಷನ್, ಯಾರು ವಿನ್ ಆಗ್ತಾರೆ ನೋಡೋಣ. ಫಾಸ್ಟ್ ಆಗಿ ಹೇಳಬೇಕು. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಓಕೆ, ಮೈಕಲ್ ಹೇಳಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಇಬ್ರು ಕೂಡ ಈಗ ಸ್ಪೀಡ್ ಆಗಿ ಹೇಳ್ಬೇಕು. ಕಪ್ಪು ಕುಂಕುಮ, ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಅವಾಗ ಇಬ್ರು ಹೇಳಿದ್ರೆ ಮಿಸ್ ಆಗುತ್ತೆ. ಈಗ ಒಬ್ಬೊಬ್ಬರನ್ನ ಹೇಳಿಸ್ತೀನಿ. ಈಗ ಇಶಾನಿ ಹೇಳ್ತೀರಾ ಫಸ್ಟ್, ಮೈಕಲ್ ಹೇಳ್ತೀರಾ? ಇಶಾನಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ. ಮೈಕಲ್ ಫಾಸ್ಟ್ ಆಗಿ ಹೇಳ್ಬೇಕು ಇವಾಗ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಇನ್ನು ಇಶಾನಿ ವಿನ್ ಇವಾಗ. ಇಶಾನಿ ವಿನ್.
ಬಿಗ್ ಬಾಸ್ ಮನೆಯಲ್ಲಿ ಇಶಾನಿ ತುಂಬಾ ಟ್ರೋಲ್ಗೆ ಗುರಿಯಾಗಿರೋದು ಎಲ್ಲೋ ಜೋಗಪ್ಪ ಹಾಡನ್ನ ಎಲ್ಲೋ ಗೋಜಪ್ಪ ಅಂತ ಹಾಡಿದ್ರು. ಅದನ್ನ ಕರೆಕ್ಟ್ ಮಾಡಿ ಇಲ್ಲಿ ಒಂದು ಹಾಡ್ಸೋಣ ನಾವು ಅವ್ರ ಹತ್ರ. ಕರೆಕ್ಟ್ ಆಗಿ ಹಾಡ್ತೀರಾ? ವಿಸ್ತಾರ ನ್ಯೂಸ್ ಮೂಲಕ ಅದನ್ನ ಕರೆಕ್ಟ್ ಮಾಡ್ಕೊತಿದ್ದಾರೆ. ಓಕೆ, ಸ್ಟಾರ್ಟ್. ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ. ಗೋಜಪ್ಪ ಕ್ಯಾನ್ಸಲ್, ಇವತ್ತಿಂದ ಜೋಗಪ್ಪ ಫುಲ್ಲು. ಆ ಸೀನ್ ಹೆಂಗಿತ್ತು ನೆನಪಿ ಮೈಕಲ್? ಆಕ್ಚುಲಿ ನೆನಪು ಮಾಡುವಾಗ ನನಗೆ ಚೆನ್ನಾಗಿ ನೆನಪಿದೆ. ಅವಳು ಒಂದು 10 ಟೈಮ್ ಪ್ರಾಕ್ಟೀಸ್ ಮಾಡಿದ್ಲು. 10 ಟೈಮ್ ಪ್ರಾಕ್ಟೀಸ್ ಮಾಡಿ 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 ತಿರ್ಗಾ ಹೋಗಿ ತಪ್ಪಾಗಿ ಆಡ್ತಾ ಇದ್ದಾಳೆ. ನಾನು ಅಷ್ಟೊಂದು ಸಿನ್ಸಿಯರ್ ಮುಖ ಇಟ್ಕೊಂಡು ಅದನ್ನ ಆಕ್ಚುಲಿ ನಾವು ಹೋಗಿ ಆ ವಿಡಿಯೋ ನೋಡಬೇಕು. ನಾನು ಅನ್ಕೊಂಡೆ ಅದೇ ಪ್ರೊನೌನ್ಸಿಯೇಷನ್. ಕಾರ್ತಿಕ್ ಅವ್ರು ಹೇಳಿದ್ರು ನನಗೆ, ಓಕೆ ಜೋಗಪ್ಪ ಜೋಗಪ್ಪ ಅಂತ. ಓಕೆ ಓಕೆ ರೆಡಿ ಆಗಿದ್ದೀನಿ ಅಂತ. ಆಮೇಲೆ ಗೋಜಪ್ಪ ಹೇಳಿದೆ. ಅಂಡ್ ಎಲ್ಲರೂ ನಗ್ತಾ ಇದ್ದಾರೆ. ಏನಕ್ಕೆ ನಗ್ತಾ ಇದ್ದಾರೆ ಅಂತ ನನ್ಗೆ ಗೊತ್ತಾಗ್ತಾ ಇರಲಿಲ್ಲ. ನಿಮಗೆ ಗೊತ್ತಾಗಿಲ್ಲ ಗೋಜಪ್ಪ ಹೇಳಿದ್ದೀನಿ ಅಂತ? ಇಲ್ಲ. ಸೊ ನಾನು ಫುಲ್ಲು ಕಾನ್ಫಿಡೆನ್ಸ್ ಇಂದ ಡ್ಯಾನ್ಸ್ ಮಾಡಿಬಿಟ್ಟು ಹಾಡ್ತಾ ಇದ್ದೀನಿ. ಅಂಡ್ ಐ ಮೀನ್ ಸಾರಿ ಶಿವಣ್ಣ, ನನ್ನ ದಯವಿಟ್ಟು ಕ್ಷಮಿಸಿ. ಈಗ ಅವರು ತುಂಬಾ ಬ್ಯುಸಿ ಇದ್ದಾರೆ ಲೆಕ್ಕಾಚಾರ ಬರೆಯೋದ್ರಲ್ಲಿ, ಶಾನ್ ಬೋಗ್ರು. ಈಗ ಮಧ್ಯಾಹ್ನ ಆಗ್ತಾ ಬಂತು, ನಾವು ಮಾರ್ಕೆಟಿಗೆ ಹೋಗಿ ಅಂದರೆ ಸಂತೆಗೆ ಹೋಗಿ ತರಕಾರಿ ತರೋಣ. ನಿಮಗೆ ಎಷ್ಟು ತರಕಾರಿ ಬಗ್ಗೆ ಗೊತ್ತು? ಸೊ ಯಾವೆಲ್ಲ ಅಡುಗೆ ಮಾಡಿದ್ದೀರಾ, ಮಾಡಕ್ ಕಲ್ತಿದ್ದೀರಾ, ಅದೆಲ್ಲವನ್ನ ಅಲ್ಲಿ ನೋಡೋಣ ಅಲ್ವಾ? ತರಕಾರಿ ಎಲ್ಲ ಗೊತ್ತು. ಕೇಳಿ ಮೈಕಲ್ ಕೇಳಿ. ಬನ್ನಿ ಹೋಗಿ ನೋಡೋಣ ಅಲ್ವಾ? ಓಕೆ ಬನ್ನಿ. ಸೊ ಹಬ್ಬದ ದಿನಕ್ಕೆ ಹಬ್ಬದ ಊಟ ಮಾಡಬೇಕು ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಸಂತೆಗೆ ಬರ್ತಾರೆ, ಅಲ್ಲಿ ತರಕಾರಿಗಳನ್ನು, ಅವ್ರಿಗೆ ಬೇಕಾದ ತರಕಾರಿಗಳನ್ನು ತಗೋತಾರೆ. ನಾನು ಅವ್ರನ್ನ ಸಂತೆ ಕರ್ಕೊಂಡು ಬಂದೆ, ಬೇರೆ ಬೇರೆ ತರಕಾರಿಗಳನ್ನು ಅವ್ರು ತಗೊಂಡ್ರು. ಸದ್ಯಕ್ಕೆ ಅವ್ರ ಕೈಯಲ್ಲಿ ತರಕಾರಿ ಬುಟ್ಟಿದೆ. ಪ್ಯಾನ್ ಮಾಡಿ ಕ್ಯಾಮ್ರಾ ಗೊತ್ತಾಗುತ್ತೆ. ಮೈಕಲ್ ಯಾವ ಅವತಾರದಲ್ಲಿದ್ದಾರೆ, ಇಶಾನಿ ಯಾವ ಅವತಾರದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇಶಾನಿ ಹತ್ರ ಕೇಳೋಣ, ಏನೆಲ್ಲ ತರಕಾರಿ ತಗೊಂಡ್ರಿ? ನಿಂಬೆಹಣ್ಣು, ಈರುಳ್ಳಿ, ಹೀರೆಕಾಯಿ, ಕ್ಯಾರೆಟ್ಟು, ಬದನೆಕಾಯಿ, ಮತ್ತೆ ಗಾರ್ಲಿಕ್. ಕನ್ನಡ ಇಲ್ಲ. ಬೆಳ್ಳುಳ್ಳಿ ಹೇಳ್ಬೇಕು. ಇವಾಗಲೇ ಹೇಳ್ಕೊಟ್ಟೆ. ಅದು ತೋರಿಸಿ, ಬೆಳ್ಳುಳ್ಳಿ ತೋರಿಸಿ. ನನ್ಗೆ ಕನ್ನಡ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡ್ಬೇಕಾ ಇವಾಗ? ಹಬ್ಬದ ಊಟ ಮಾಡ್ಬೇಕಲ್ವಾ? ಬೆಳ್ಳುಳ್ಳಿ, ನಿಂಬೆಹಣ್ಣು, ಹೀರೆಕಾಯಿ, ಕ್ಯಾರೆಟ್ಟು, ಓಕೆ, ಬದನೆಕಾಯಿ ಅಂಡ್ ಬೆಳ್ಳುಳ್ಳಿ ಆಗ್ಲೇ ಅಲ್ಲ ನಾನು. ಅಷ್ಟೇ. ಓಕೆ, ಈಗ ಮೈಕಲ್ ಕೈಯಲ್ಲಿ ಏನಿದೆ ಅಂತ ನೋಡೋಣ. ನನ್ನ ಕೈಯಲ್ಲಿ ಮುಲ್ಲಂಗಿ ಇದೆ, ಟೊಮ್ಯಾಟೊ, ಈರುಳ್ಳಿ ಇದೆ, ನಿಂಬೆಹಣ್ಣಿದೆ, ಹೀರೆಕಾಯಿ, ಇದು ಸೊರಕಾಯಿ, ಆ್ಯಂಡ್ ಒಂದೇ ಒಂದು ಕ್ಯಾರೆಟು ಇದೆ. ಒಂದೇ ಒಂದು ಕ್ಯಾರೆಟ್ ಕಿಟ್ಕೊಂಡು ಸಾಂಬಾರ್ ಮಾಡ್ತಾರೆ ಇವತ್ತು ಮೈಕಲ್. ಈಗ ಇದನ್ನೆಲ್ಲ ಮಾಡಿದ್ರಲ್ಲ, ಅಡಿಗೆ ಮಾಡೋರು ಯಾರು, ನೀವಾ ಮೈಕಲ್? ಅಡಿಗೆ ಮಾಡೋದು ನಾನೇ ಮಾಡ್ಬೋದು. ಬಟ್ ಇವಾಗ ಏನ್ ಪ್ರಶ್ನೆ ಅಂದ್ರೆ ನನ್ನ ಬಾಳೆಹಣ್ಣು ಎಲ್ಲಿದೆ ಅಂತ ನಾವು ಹುಡುಕ್ಬೇಕು. ಬಾಳೆಹಣ್ಣು ಸಿಗುತ್ತೆ? ಇಲ್ಲ, ಅಲ್ಲಿದೆ. ಅದು ಹೋಗ್ಬೇಕಾದ್ರೆ ನಾವು ತಗೊಳ್ಳೋಣ ಅಲ್ವಾ? ಸೊ ಈ ಸಂತೆಗೆ ಬಂದಿದ್ದೀರಲ್ಲ, ಯಾವತ್ತಾದ್ರೂ ಸಂತೆಗೆ ಹೋಗಿದ್ದೀರಾ? ಫಸ್ಟ್ ಟೈಮ್ ಹೋಗ್ತಿರೋದಾ? ಫಸ್ಟ್ ಟೈಮ್ ಹೋಗ್ತಿರೋದು. ನೆಕ್ಸ್ಟ್ ಟೈಮ್ ಮುಂದೆ ಹೋಗ್ತೀರಾ? ಡೆಫಿನೆಟ್. ಈ ಹಬ್ಬ ಆದ್ಮೇಲೆ ಪ್ರತಿ ವಾರ ಇಶಾನ್ ಎಲ್ಲಿಗೆ ಹೋಗ್ತಾರೆ? ಸಂತೆಗೆ. ಇಶಾನಿ ಫುಲ್ ಕನ್ನಡ ಮರ್ತೋಗ್ತಿದ್ದಾರೆ ಇವಾಗ. ಯಾಕೆ ನಿಮ್ಗೆ ಕಾನ್ಶಿಯಸ್ ಆಗಿದ್ರೆ ಅದಕ್ಕೆ ಸಂತೆಗೆ ಹೋಗೋದು. ಇಶಾನಿ ಸ್ಟೈಲ್ ನ ಒಂದು ರ್ಯಾಪ್ ಸಾಂಗ್ ಕೇಳಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ಈ ಟೈಮಲ್ಲೇ ಕೇಳೋಣ. ಓಕೆನಾ ಮೈಕಲ್? ಓಕೆ. ಈಗ ಅವ್ರ ರ್ಯಾಪ್ ಸಾಂಗ್ ನೋಡೋಣ. ನೀವು ಬಂದ್ಮೇಲೆ ಅವರೊಂದು ರಿಲೀಸ್ ಮಾಡಿದ್ದಾರೆ, ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ
ಇಶಾನಿ ಒಂದು ರ್ಯಾಪ್ ಸಾಂಗ್ ರೆಡಿ ಮಾಡಿದ್ದಾರೆ. ಗುಡ್ ಗರ್ಲ್ ಅಲ್ಲ ನಾನು ಬ್ಯಾಡ್ ಗರ್ಲ್ ತಿಳ್ಕೊ, ಹಾರ್ಡಲ್ಲಿ ಹೇಳ್ತೀನಿ ನನ್ನ ಬಾಯೋ ಡೇಟಾ ಬರ್ಕೊ, ಕಮ್ ಬ್ಯಾಕ್ ಅಂದ್ರೆ ಏನು ಅಂತ ನೀನು ನೋಡ್ಕೊ, ಮುಂದೆ ಆಯ್ತು ಮಾರಿ ಹಬ್ಬ ಜೀವ ಬಿಗಿ ಹಿಡ್ಕೊ. ಗುಡ್ ಗರ್ಲ್ ಅಲ್ಲ ನಾನು ಬ್ಯಾಡ್ ಗರ್ಲ್ ತಿಳ್ಕೊ, ಹಾರ್ಡಲ್ಲಿ ಹೇಳ್ತೀನಿ ನನ್ನ ಬಾಯೋ ಡೇಟಾ ಬರ್ಕೊ, ಕಮ್ ಬ್ಯಾಕ್ ಅಂದ್ರೆ ಏನು ಅಂತ ನೀನು ನೋಡ್ಕೊ, ಮುಂದೆ ಆಯ್ತು ಮಾರಿ ಹಬ್ಬ ಜೀವ ಬಿಗಿ ಹಿಡ್ಕೊ. ಇದು ಇಶಾನಿ ರ್ಯಾಪ್ ಸಾಂಗ್. ಫಸ್ಟ್ ರ್ಯಾಪ್ ಸಾಂಗ್ ಹಾಡಿರೋದು ನೆನಪಿರುತ್ತಲ್ವಾ, ಒಂದೆರಡು ಲೈನ್? ಅದು ಆಕ್ಚುಲಿ ಉರ್ಮಿಳಾ ರಾಹುಲ್ ಡಿಟ್ಟಿ ಅವ್ರ ಜೊತೆ ಮಾಡಿರೋದು. ಹೊಡಿತೀನಿ ಪೆಗ್ ಮೇಲೆ ಪೆಗ್ಗು, ಹೊಡೆದ್ಮೇಲೆ ಕಂಟ್ರೋಲ್ ಇರೋದಲ್ಲ ಲೆಗ್ಗು, ಎಳಿತೀನಿ ಡ್ರಾಗ್ ಮೇಲೆ ಡ್ರಾಗು, ಕ್ಲೌಡ್ ಮೇಲೆ ಹೋಗ್ಬೇಡ ನಾನು ನಡಿ ವಾಕು, ಬೆಂಗಳೂರು ಕ್ವೀನ್ ನಾನು ಸ್ವಲ್ಪ ಸೈಕೋ, ಸೌಂದೊಂದು ಜಾಸ್ತಿ ಎಷ್ಟು ಬೈತೀಯ ಬೈಕೋ. ಎಷ್ಟು ಬೈತೀರಾ ಮೈಕಲ್ ಈಗ? ನಾ ಬೈಯಲ್ಲ, ಯಾಕೆ? ಏನ್ ಮಾಡ್ತೀರಾ ಮತ್ತೆ? ಅಷ್ಟೇ ಚೆನ್ನಾಗೆ ಮುದ್ದು ಮಾತಾಡ್ತೀನಿ ಅಷ್ಟೇ. ಸೊ ಮೈಕಲ್, ನಿಮಗೆ ಇಶಾನಿ ರ್ಯಾಪ್ ಸಾಂಗ್ ಮಾಡಿದಾರಲ್ವಾ, ಅದನ್ನ ಕೇಳಿದಿರಲ್ವಾ, ಏನ್ ಫೀಲ್ ಕೊಡುತ್ತೆ ಅವ್ರ ರ್ಯಾಪ್ ಸಾಂಗ್ ಗಳನ್ನ ಕೇಳಿದಾಗ? ಕನ್ನಡದಲ್ಲೂ ಎಸ್ಪೆಷಲಿ ಮಾಡ್ತಾ ಇರೋದು ನೀವು ನೋಡಿರ್ತೀರಾ. ನಿಮಗೆ ಅಂದ್ರೆ ನೀವು ಅಬ್ರಾಡ್ ಅಲ್ಲಿ ಹೋಗಿದ್ದೀರಾ, ಅಲ್ಲಲ್ಲಿ ನೋಡಿರ್ತೀರಾ ರ್ಯಾಪ್ ಸಾಂಗ್ ಗಳ ಹವಾ ಹೆಂಗಿರುತ್ತೆ ಅಂತ. ಈಗ ರ್ಯಾಪ್ ಸಾಂಗ್ ಗಳು ನೋಡಿರ್ತೀರಾ ಫುಲ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಬಟ್ ಇಶಾನಿ ಕನ್ನಡದಲ್ಲಿ ಟ್ರೈ ಮಾಡಿದಾರಲ್ವಾ, ಯಾವ ತರ ಫೀಲ್ ಕೊಡುತ್ತೆ? ಇಲ್ಲ, ಇಶಾನಿದು ಹೊಸ ಹಾಡುಗಳೆಲ್ಲ ಕೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ಬಿಗ್ ಬಾಸಲ್ಲಿ ಇರುವಾಗ ಹೇಳ್ತಾ ಇದ್ರು, ನಾ ಹೊರಗಡೆ ಹೋಗಿ ನಾ ಈ ಥರ ಕನ್ನಡದಲ್ಲಿ ಬರಿಬೇಕು, ನಾ ಬಂದು ಸಾಂಗ್ಸ್ ಹಾಡಬೇಕು, ರಿಲೀಸ್ ಮಾಡಬೇಕು ಅಂತ ಇದ್ಲು. ಬಟ್ ಬಿಗ್ ಬಾಸಲ್ಲಿ ಪೇಪರ್ ಪೆನ್ ಇಲ್ಲ, ಅದರಲ್ಲಿ ಇವಳು ಅಲ್ಲಿ ಸಿನ್ಸಿಯರಾಗೆ ಟಿಶ್ಯೂ ಪೇಪರಲ್ಲಿ ಲಿಪ್ಸ್ಟಿಕ್ಕಲ್ಲಿ ಬರ್ಕೊಂಡು ಏನೋ ಮಾಡ್ತಾ ಇದ್ಲು. ಅದರಲ್ಲಿ ಜಾಸ್ತಿ ಪ್ರೋಗ್ರೆಸ್ ಆಗಿಲ್ಲ. ಬಟ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೈಕಲ್ ಸ್ಪೆಷಾಲಿಟಿ ಏನು ಗೊತ್ತಾ? ಮೈಕಲ್ಗೆ ಬಿಗ್ ಬಾಸ್ ಮನೆಗಳು ಹೋಗ್ಬೇಕ್ರ ಮುಂಚೆ ಯಾವುದೇ ಕನ್ನಡ ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಬಟ್ ಹೊರಗಡೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಹಾಡು ಕೂಡ ಹಾಡ್ತಾರೆ. ಇಶಾ, ನಿಮ್ಗೆ ಗೊತ್ತಾ? ಗೊತ್ತು, ತುಂಬಾ ಸಖತ್ತಾಗಿ ಹಾಡು ಹಾಡ್ತಾರೆ ಅವರು. ಈಗ ಹಾಡ್ಸಿದ್ರೆ ಹೆಂಗೆ? ಕನ್ನಡ ರೋಮಾಂಚನ ಈ ಕನ್ನಡ, ಚಿಂತಿಸು ಪೂಜಿಸು ಹೊಂದಿಸು, ಈ ಕನ್ನಡ ನಾಡನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹೆಂಗೆ ಏನೋ ಸ್ವಲ್ಪ ಕಲ್ತಿದ್ದೀನಿ. ನಮ್ಮ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಏನೋ ನಾವು ನಮ್ಮ ಖುಷಿಗೆ ಹಾಡ್ಬೇಕು. ಇನ್ನೊಂದು ಹಾಡು ಹಾಡ್ಬೋದಾ ಈ ಖುಷಿಗೆನೆ? ಇಲ್ಲ, ಸಾಕು ಸಾಕು. ನಿಮ್ ಫಾಲೋವರ್ಸ್ ಎಷ್ಟಾಗಿದ್ದಾರೆ ಮೈಕಲ್? ನನ್ನ ಫಾಲೋವರ್ಸ್ ನನಗೆ ಗೊತ್ತಾಗಿ ಆಲ್ಮೋಸ್ಟ್ ಡಬಲ್ಗೆ ಮೇಲೇ ಆಗಿದೆ. ಆ್ಯಂಡ್ ಇವಾಗ ತುಂಬ ನನ್ನ ಫಾಲೋಯಿಂಗಲ್ಲಿ ಫಸ್ಟು ಅತಿ ಕಮ್ಮಿ ಫಾಲೋಯಿಂಗ್ ಬಂದು ಕರ್ನಾಟಕದಲ್ಲಿದ್ದಿತ್ತು, ಬರೀ 1% ಇತ್ತು ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ. ಇವಾಗ ಆಲ್ಮೋಸ್ಟ್ 40-45% ಬಂದಿದೆ. ಸೊ ನನಗೆ ತುಂಬ ಖುಷಿ ಇದೆ ಜನ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂತ. ಪ್ರತಿ ಸಲ ಮೈಕಲ್ ನೋಡೋ ವಾವ್ ಅಂದ್ರೆ ಯೋ ಅಂತ ಲುಕ್ ಇರ್ತಾ ಇತ್ತು. ಬಟ್ ಇವತ್ತು ಅಪ್ಪಟ ಕನ್ನಡದ ಹುಡುಗ. ಹೌದು, ಎಲ್ಲ ನೋಡಿದವ್ರು ಏನ್ ಹೇಳ್ತಿದ್ದಾರೆ ನಿಮ್ಮನ್ನ? ಎಲ್ಲ ನೋಡಿ ಮಣ್ಣಿನ ಮಗ ಅಂತಾನೆ ಕರೀತಾರೆ. ಸೊ ನನಗೇನು ಖುಷಿಯಾಗಿದೆ ಇದೆಲ್ಲ ನೋಡಿ. ಬೆಳಗ್ಗೆಯಿಂದ ಬಿಗ್ ಬಾಸ್ ಜೋಡಿಗಳು ಹಳ್ಳಿ ಮನೆಗೆ ಎಂಟ್ರಿ ಕೊಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಹಳ್ಳಿಯ ಪ್ರತಿಯೊಂದು ವಿಚಾರವನ್ನ ತಿಳ್ಕೊಂಡಿದ್ದಾರೆ. ಶಾನ್ ಬೋಗ್ರ ಮನೆಗೆ ಕೂಡ ಹೋಗಿದ್ರು. ಆದರೆ ಶಾನ್ ಬೋಗ್ರು ಇವತ್ತು ನಮಗೆ ಸ್ಪೆಷಲ್ ಆಗಿ ಟೇಬಲ್ ಹಾಕಿ, ಸೆಲೆಬ್ರಿಟಿಗಳು ಅಂತ ಇವರಿಬ್ಬರಿಗೆ ಟೇಬಲ್ ಹಾಕಿ ಊಟ ಹಾಕ್ತಿದ್ದಾರೆ. ಸೊ ಹಬ್ಬದ ಊಟವನ್ನು ಬಡಿಸ್ತಿದ್ದಾರೆ. ಸೊ ಸ್ಪೆಷಲ್ ಆಗಿ ಅವರಿಗೆ ಹಬ್ಬದ ಊಟ ರೆಡಿ ಮಾಡಿದ್ದಾರೆ. ಆಗಲೇ ಇವರಿಬ್ಬರು ಹೇಳ್ತಾ ಇದ್ರು, ಮಾರ್ಕೆಟಲ್ಲಿ ಎಲ್ಲ ತರಕಾರಿಗಳನ್ನು ತಗೊಂಡು ನಾವೇ ಆ ಊಟವನ್ನು ರೆಡಿ ಮಾಡ್ತೀವಿ, ನಾವೇ ಸಾಂಬಾರು ಮಾಡ್ತೀವಿ ಅಂತ. ಬಟ್ ಶಾನ್ ಬೋಗ್ರು ಅದಕ್ಕೆ ಒಪ್ಕೊಂಡಿಲ್ಲ. ನಮ್ಮೂರಿಗೆ ಬಂದಿದ್ದಾರೆ, ನಾವು ಹಬ್ಬದ ಊಟ ರೆಡಿ ಮಾಡಿದ್ವಿ, ಅದನ್ನೇ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ಸ್ಪೆಷಲ್ ಆಗಿ ಟೇಬಲ್ ಹಾಕಿ ಊಟ ಹಾಕ್ತಿದ್ದಾರೆ. ಹೆಂಗೆ ಹೋಗೋಣ? ಎಷ್ಟು ಊಟ ಇದೆ ಅಲ್ಲ? ತುಂಬಾ ಜಾಸ್ತಿನೇ ಇದೆ, ಬಟ್ ಹೊಟ್ಟೆ ಹಸುನು ಜಾಸ್ತಿ ಇದೆ. ಸೊ ನಾನು ತಿನ್ನಕ್ಕೆ ರೆಡಿ ಇದ್ದೀನಿ. ನಾನು ತುಂಬಾ ಆಕ್ಟಿವಿಟಿಗಳೆಲ್ಲ ಮಾಡಿದ್ದೀವಿ. ಇಷ್ಟು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಿದ್ರೆ ಹೆಂಗ್ ಖುಷಿ ಪಡ್ತಿದ್ರಿ? ಇಷ್ಟು ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ಜಗಳಗಳೇ ಆಗಲ್ಲ. ಸೊ ಬೆಳಗ್ಗೆಯಿಂದ ಬಿಗ್ ಬಾಸ್ ಜೋಡಿಗಳು ಹಳ್ಳಿ ಮನೆಯ ಸೊಬಗನ್ನ ಮೆರಗನ್ನ ಎಂಜಾಯ್ ಮಾಡಿದ್ರು. ಶಾನ್ ಭೋಗ್ರ ಮನೆಗೆ ಹೋದ್ರು, ಅಲ್ಲೊಂದಿಷ್ಟು ಮಾತಾಡಿದ್ರು. ಸಂತೆಗೆ ಹೋಗಿ ನಾವೇ ಅಡಿಗೆ ಮಾಡ್ತೀವಿ ಅಂತ ತರಕಾರಿ ಕೂಡ ತಗೊಂಡ್ರು. ಆದ್ರೆ ಇಲ್ಲಿ ಶಾನ್ ಭೋಗ್ರು ಮಾತ್ರ ಈ ಸೆಲೆಬ್ರಿಟಿಗಳ ಅಡಿಗೆ ಮಾಡೋದು ಬೇಡ, ನಾವೇ ಹಬ್ಬದ ಊಟ ರೆಡಿ ಮಾಡಿದ್ದೀವಿ ಸಂಕ್ರಾಂತಿಗೆ, ಅದನ್ನೇ ಸೆಲೆಬ್ರಿಟಿಗಳು ತಿನ್ಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ಅದಕ್ಕಾಗಿ ನಿಮ್ಮಿಬ್ಬರಿಗೆ ಸ್ಪೆಷಲ್ ಆಗಿ ಟೇಬಲ್ ಹಾಕಿ ಇವತ್ತು ಊಟ ಹಾಕಿದ್ದಾರೆ. ಅವತ್ತು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಶಾನ್ ಭೋಗ್ರ ಮನೆಯಲ್ಲಿ. ಬಟ್ ಇವತ್ತು ಟೇಬಲ್ ಹಾಕಿ ನೀವು ಅದರಲ್ಲೇ ಊಟ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕಾಗಿ ಟೇಬಲ್ ಕೂಡ ಹಾಕಿದ್ದಾರೆ. ಸೊ ಉತ್ತರ ಕರ್ನಾಟಕದ ಶೈಲಿಯ ಜೋಳದ ರೊಟ್ಟಿ, ಬದನೆಕಾಯಿ ಸ್ಪೆಷಲ್ ಕೂಡ
ಮಾಡ್ಕೊಟ್ಟು ಕಳಿಸಿದ್ದಾರೆ. ಎಣ್ಣೆ ಬದನೆಕಾಯಿಯನ್ನ ರೆಡಿ ಮಾಡಿದ್ದಾರೆ. ಸೊ ತಿನ್ನೋ ಟೈಮು ಮೈಕಲ್ ನೋಡ್ತಾನೆ ಮಧ್ಯಾಹ್ನ ಆಗಿದ್ದಾರೆ, ಊಟ ಯಾವಾಗ ಅಂತ. ನೋಡಿ ಈಗ ಜೋಳದ ರೊಟ್ಟಿ ಇದೆ, ಆಮೇಲೆ ಹೋಳಿಗೆ ಇದೆ, ಆಮೇಲೆ ಹೆಸರು ಕಾಳು ಪಲ್ಯ ಇದೆ, ಪುಲಾವ್ ಇದೆ, ಪೊಂಗಲ್ ಇದೆ. ಮೈಕಲ್ ಗೊತ್ತಿರುತ್ತಲ್ಲ ಇದು, ಪೊಂಗಲ್ ಮಾಡ್ತಾರೆ ಮೈಕಲ್. ಪೊಂಗಲ್ ಸ್ವೀಟ್ ಪೊಂಗಲ್ ಇದೆ, ಆಮೇಲೆ ಪೂರಿ ಇದೆ, ಗ್ರೇವಿ ಇದೆ, ತುಂಬಾ ಐಟಮ್ ಮಾಡ್ಕೊಟ್ಟಿದ್ದಾರೆ ಶಾನ್ ಭೋಗ್ರು. ಫಸ್ಟ್ ಆಫ್ ಆಲ್ ಶಾನ್ ಭೋಗ್ರಿಗೆ ಧನ್ಯವಾದಗಳು. ಬಿಗ್ ಬಾಸ್ಗೆ ಧನ್ಯವಾದ ಅಂತ ಹೇಳ್ತಾ ಇದ್ರಿ, ಇವತ್ತು ಶಾನ್ ಭೋಗ್ರಿಗೆ ಧನ್ಯವಾದ ಅಂತ ಹೇಳ್ತಿದ್ದೀರಾ. ಅದೇ ಸ್ಟೈಲ್ ಅಲ್ಲಿ ಹೇಳಿ, ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಈಗ ಬಿಗ್ ಬಾಸ್ ಸ್ಟೈಲ್ ಅಲ್ಲೇ ಧನ್ಯವಾದ ಹೇಳಿ ಶಾನ್ ಭೋಗ್ರಿಗೆ. ಧನ್ಯವಾದಗಳು ಶಾನ್ ಭೋಗ್ರೆ. ಇನ್ನು ಕಳಿಸ್ತಾ ಇರಿ ಶಾನ್ ಭೋಗ್ರೆ, ಇನ್ನ ಕಳಿಸ್ತಾ ಇರಿ ಪ್ಲೀಸ್. ಲಕ್ಸುರಿ ಬಜೆಟ್ಗಾಗಿ ಟಾಸ್ಕ್ ನಡೀತಾ ಇತ್ತಲ್ವಾ? ಲಕ್ಸುರಿ ಬಜೆಟ್ ಅಂದ್ರೆ ರೇಷನ್ಗಾಗಿ ಹಂಗಂದ್ರೆ ಏನಂತ ನಮ್ಗೆ ಗೊತ್ತೇ ಇಲ್ಲ. ಸೀಸನ್ 10 ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಲಕ್ಸುರಿ ಬಜೆಟ್ ಏನಂತ ನಮ್ಗೆ ಗೊತ್ತಿಲ್ಲ. ಹೌದು. ಇದ್ರ ಜೊತೆ ಬರ್ಗರ್ ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಅದು ಹೆಂಗ್ ನಡೀತಾ ಇದೆ? ಅದು ಚೆನ್ನಾಗಿ ಹೋಗ್ತಾ ಇದೆ. ನಮಗೆ ನಾವು ಮಾಡೋ ಊಟ ಅಲ್ಲ ಆ ಸ್ಟೈಲ್ ಆಫ್ ಫುಡ್. ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಟೈಮ್ ಆಯಿತು. ಆ ಥರ ರೈಸ್ ಎಲ್ಲ ನಾನು ತಿನ್ನೋದೇ ಇಲ್ಲ ಆ್ಯಕ್ಚುಲಿ. ಇವಾಗ ಹೊರಗೆ ಬಿಗ್ ಬಾಸ್ ಮನೆ ಬಿಟ್ಟು ಬಂದಿದ್ದು ನಾ ರೈಸ್ ಮುಟ್ಟೇ ಇಲ್ಲ, ಸೀರಿಯಸ್ಲಿ ತಿನ್ನೋದೇ ಇಲ್ಲ. ಇದೇ ಫಸ್ಟ್ ಟೈಮ್. ಅಷ್ಟು ಇಷ್ಟ. ಈಗ ಪ್ರಾಕ್ಟೀಸ್ ಆಗಿದೆಯಾ ರೈಸ್ ಎಲ್ಲ? ಇವಾಗ ಓಕೆ, ಇವಾಗನೂ. ಈಗ ಇಶಾನಿ ಎಷ್ಟು ಹೋಗ್ಬೇಕಾದ್ರೆ ಎಷ್ಟು ವೆಯ್ಟ್ ಇದ್ರು ಬಿಗ್ ಬಾಸ್ ಮನೆಗೆ, ಹೊರಗಡೆ ಬಂದಾಗ ಎಷ್ಟು ಲಾಸ್ ಆಗಿದ್ರಿ? ಫಸ್ಟು 50 kg ಇದ್ದೆ, ಈಚೆ ಬಂದ ತಕ್ಷಣ 40. 10 kg. ಮೈಕಲ್ ನನಗೆ 7 kg ಲಾಸ್ ಆಯಿತು. 86 to 79, 78, 79. ಪರವಾಗಿಲ್ಲ. ನಾ ಅಲ್ಲಿ ಡೈಲಿ ವರ್ಕೌಟ್ ಮಾಡ್ತಿದ್ದೆ ಅಲ್ಲ, ಆ್ಯಂಡ್ ಎಲ್ಲಿದ್ದು ಊಟ ಸಿಗುತ್ತೋ ನಾ ತಿಂತಾ ಇದ್ದೆ. ಶಾನು ಭೋಗರು ಜಬರ್ದಸ್ತ್ ಆಗಿರುವಂತಹ ಭೋಜನವನ್ನ ನಮಗೆ ಏರ್ಪಾಟ್ ಮಾಡಿದ್ರು. ಎಲ್ಲರೂ ಕೂಡ ಖುಷಿಯಾಗಿ ತಿಂದ್ವಿ. ನಾವು ಕೂಡ ಅವಾಗದಿಂದ ಶಾನ್ ಭೋಗರು ಅಂತ ನಿಮಗೆ ಹೇಳ್ತಾ ಇದ್ವಿ. ಅದು ಬೇರೆ ಯಾರೂ ಅಲ್ಲ, ರಂಗೋಲಿ ಗಾರ್ಡನ್ ನಲ್ಲಿರುವಂತಹ ಮಾದರಿ ಪಾರಂಪರಿಕ ಕಲಾಗ್ರಾಮದಲ್ಲಿ ನಾವು ಬೆಳಗ್ಗೆಯಿಂದ ಶೂಟ್ ಮಾಡ್ತಾ ಇದ್ವಿ. ಇಲ್ಲಿ ಇಬ್ರು ಸೆಲೆಬ್ರಿಟಿಗಳು ಇವತ್ತು ಹಳ್ಳಿ ಸೊಗಡನ್ನ ಎಂಜಾಯ್ ಮಾಡಿದ್ರು, ಅದರ ಜೊತೆಗೆ ಭರ್ಜರಿ ಊಟವನ್ನ ಕೂಡ ಮಾಡಿದ್ರು. ರಂಗೋಲಿ ಗಾರ್ಡನ್ ಅಲ್ಲಿ ರೆಡಿ ಆಗಿರುವಂತಹ ಊಟವನ್ನ ನಾವಿವತ್ತು ಸವ್ದಿರೋದು. ಸೊ ಅವ್ರಿಗೆ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ತುಂಬಾ ಇಷ್ಟ ಆಯ್ತು. ಎಂಜಾಯ್ ಮಾಡಿದ್ರಾ? ಇಶಾನಿ ಹೆಂಗಿತ್ತು? ನಾನು ಇನ್ನ ತಿಂತಾನೆ ಇದ್ದೀನಿ. ತುಂಬಾ ಸ್ವಲ್ಪ ಇಶಾನಿ. ಸೊ ಊಟ ಮುಗಿಸೋ ಟೈಮ್ ಬಂದಿದೆ, ಕಾರ್ಯಕ್ರಮ ಮುಗಿಸೋ ಟೈಮ್ ಕೂಡ ಬಂದಿದೆ. ಆದರೆ ಅದಕ್ಕಿಂತ ಮುಂಚೆ ಊಟದ ಜೊತೆಗೆ ಊಟ ಆದಮೇಲೆ ಒಂದು ಸಂಪ್ರದಾಯ ಇದೆ ಹಳ್ಳಿಯಲ್ಲಿ. ಬಾಳೆಹಣ್ಣು ವೀಳ್ಯದೆಲೆ ಹಾಕುವಂಥದ್ದು. ವೀಳ್ಯದೆಲೆ ಸದ್ಯಕ್ಕೆ ಸಿಕ್ಕಿಲ್ಲ, ಸೊ ಬಾಳೆಹಣ್ಣು ಕೊಡ್ತಾ ಇದ್ದೀನಿ. ಬಾಳೆಹಣ್ಣು ಅಂದಾಗ ನಿಮಗೇನೋ ನೆನಪಾಗಿರ್ಬೇಕಲ್ವಾ? ಹೌದು, ನನಗೆ ಬಿಗ್ ಬಾಸ್ ಅಲ್ಲಿ ಕಳೆದು ಹೋಗಿದ್ದ ಬಾಳೆಹಣ್ಣು ಬಂದು ಇನ್ನೂ ಸಿಕ್ಕಲಿಲ್ಲ. ಬಟ್ ಇಲ್ಲಿ ರಂಗೋಲಿ ಸೆಂಟರಲ್ಲಿ ಕೊಟ್ಟಿದ್ದಾರೆ, ಸೊ ಖುಷಿ. ಅಲ್ಲಿ ಸಿಗದ್ದು ಇಲ್ಲಿ ಸಿಕ್ತು. ಹೌದು. ಸೊ ಸಂಕ್ರಾಂತಿ ಹಬ್ಬ ನಿಮಗಿಬ್ಬರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಕನಸುಗಳು ಆದಷ್ಟು ಬೇಗ ನನಸಾಗಲಿ. ರ್ಯಾಪ್ ಸಾಂಗ್ ಜೊತೆಗೆ ನೀವೇ ಕನ್ನಡದ ಬಗ್ಗೆ ಇನ್ನೇನೇನು ಮಾಡಬೇಕು, ಸಿನಿಮಾ ಮಾಡಬೇಕು ಅನ್ನೋ ಸಾಕಷ್ಟು ಕನಸುಗಳನ್ನು ಹೊತ್ತಿದ್ದೀರಾ. ಅದೆಲ್ಲ ಆದಷ್ಟು ಬೇಗ ಸಕ್ಸಸ್ ಆಗಲಿ. ಈ ಹಬ್ಬ ನಿಮಗೆ ಈ ವರ್ಷ ಪೂರ್ತಿ ಖುಷಿ ಕೊಡಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಈ ವರ್ಷದ ಮಕರ ಸಂಕ್ರಾಂತಿ ಹಬ್ಬವನ್ನ ಬಿಗ್ ಬಾಸ್ ಸೆಲೆಬ್ರಿಟಿಗಳಾದಂಥ ಮೈಕಲ್ ಮತ್ತು ಇಶಾನಿ ಜೋಡಿಯ ಜೊತೆ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಹಬ್ಬದ ಜೊತೆಗೆ ಹಳ್ಳಿ ಸೊಗಡಿನ ಜೊತೆಗೆ ಭರ್ಜರಿ ಭೋಜನವನ್ನು ಕೂಡ ಮುಗಿಸಿದ್ವಿ. ಅದೆಲ್ಲ ಮುಗಿಸಿರೋದು ರಂಗೋಲಿ ಗಾರ್ಡನ್ ಅಲ್ಲಿ. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.